ನಾಳೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳ ಮುಷ್ಕರ ಏನು ಕರೆ ಕೊಟ್ಟಿದ್ರಲ್ಲ ಅದು ಮಾಡಿಯೇ ತೀರ್ತೀವಿ ಅನ್ನುವಂಥದ್ದನ್ನ ಈಗ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಯಾಕೆಂದ್ರೆ ಇವತ್ತು ಏನು ಸಭೆ ಇತ್ತು ಸಿಎಂ ಜೊತೆಗಿನ ಸಭೆ ಅದು ವಿಫಲವಾಗಿದೆ. ಸೊ ಹಾಗಾಗಿ ನಾಳೆಯಿಂದ ಸರ್ಕಾರಿ ಬಸ್ಗಳು ರಸ್ತೆಗಿಳಿಯಲ್ಲ. ಸಾರಿಗೆ ಮುಖಂಡರ ಜೊತೆಗಿನ ಸಿಎಂ ಸಭೆ ವಿಫಲವಾದ ಬೆನ್ನಲ್ಲೇ ಘೋಷಣೆ ಮಾಡಿದ್ದಾರೆ 38 ತಿಂಗಳ ಅರಿಯರ್ಸ್ ಬಾಕಿ ಇದೆ, ಅದಷ್ಟನ್ನು ಕೂಡ ನೀವು ಕೊಡಬೇಕು, ಇಲ್ಲ ಅಂದ್ರೆ ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಒಪ್ಪಿಲ್ಲ. 38 ತಿಂಗಳು ಕೊಡೋದಕ್ಕೆ ಬರೋದಿಲ್ಲ. ಈಗ ಒಟ್ಟಾರೆ ಒಂದು 14 ತಿಂಗಳದ್ದು ಕೊಡ್ತೀವಿ ಬೇಕಾದ್ರೆ, ಆಮೇಲೆ ನೋಡೋಣ ಮಾತುಕತೆ ನಡೆಸೋಣ ಅಂಥೇಳಿ ಹೇಳಿದ್ರು. ಆದರೆ ಸಾರಿಗೆ ಮುಖಂಡರು ಇದಕ್ಕೆ ಒಪ್ಪೋದಕ್ಕೆ ತಯಾರಿಲ್ಲ. ಸೊ ಹಾಗಾಗಿ ಇವತ್ತು ನಡೆಸಿದಂಥ ಒಂದು ಸಭೆ ವಿಫಲವಾಯಿತು. ಇನ್ನು ನಾಳೆಯಿಂದ ನಾವು ಮುಷ್ಕರವನ್ನು ಅನಿರ್ದಿಷ್ಟಾವಧಿವರೆಗೂ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ಸಾರಿಗೆ ಇಲಾಖೆಯ ನೌಕರರೆಲ್ಲರೂ ಕೂಡ ಮುಂದಾಗಿದ್ದಾರೆ. ಸೊ ಹಾಗಾಗಿ ನಾಳೆ ಕೆಎಸ್ಆರ್ಟಿಸಿ ಬಸ್ಗಳು ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ, ಪ್ರತಿಭಟನೆಯನ್ನು ಮಾಡ್ತಾರೆ. ನಾಳೆ ಬಂದನ್ನು ಆಚರಿಸ್ತಾ ಇದ್ದಾರೆ. ಇದು ನಾಳೆ ಒಂದೇ ದಿನದ್ದಲ್ಲ ಬಂದಿದ್ದು, ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ, ಅನಿರ್ದಿಷ್ಟಾವಧಿವರೆಗೂ ಕೂಡ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿಟ್ವೀನ್ ಏನಾದರೂ ಮತ್ತೆ ಸರ್ಕಾರ ಜೊತೆಗೆ ಮಾತುಕತೆ ಆಗಿ ಇದೇನಾದರೂ ವಾಪಸ್ ಆಗುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಸದ್ಯಕ್ಕಂತೂ ಇವತ್ತು ಮಧ್ಯಾಹ್ನದವರೆಗೂ ಕೂಡ ನಡೆದಂಥ ಒಂದು ಸಭೆ ಅಂತೂ ವಿಫಲವಾಗಿದೆ. ಇನ್ನು ನಾಳೆಯಿಂದ ಸಾರಿಗೆ ಸಿಬ್ಬಂದಿ ಅನಿರ್ದಿಷ್ಟಾವಧಿ ಮುಷ್ಕರ ಫಿಕ್ಸ್ ಆಗಿದೆ. ಮಾಡಿದಂತಹ ಸಭೆ ವಿಫಲವಾಗಿದೆ. ಹೀಗಾಗಿ ನಾಳೆಯಿಂದ 4 ಸಾರಿಗೆ ನಿಗಮಗಳ ಸಿಬ್ಬಂದಿಯಿಂದ ಮುಷ್ಕರ. ಸಿಎಂ ಜೊತೆ ಸಭೆ ಬಳಿಕ ಅನಂತ್ ಸುಬ್ಬರಾವ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. 38 ತಿಂಗಳ ಬಾಕಿ ವೇತನ ಬಿಡುಗಡೆ ಮಾಡಬೇಕು, 38 ತಿಂಗಳ ಅರಿಯರ್ಸ್ ನೀಡೋದಕ್ಕೆ ಈಗ ಸಿಎಂ ಒಪ್ಕೊಂಡಿಲ್ಲ. 2 ವರ್ಷದ ಅರಿಯರ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ವೇತನ ಹೆಚ್ಚಳದ ಬಗ್ಗೆಯೂ ಸಿಎಂ ಭರವಸೆ ಕೊಟ್ಟಿಲ್ಲ. ಹೀಗಾಗಿ ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ ಇದ್ದೇ ಇರುತ್ತೆ. ಸರ್ಕಾರಕ್ಕೂ ಮತ್ತು ನಮಗೂ ಇಷ್ಟೊತ್ತು ಚರ್ಚೆ ನಡೀತು. ಮುಖ್ಯವಾಗಿ 38 ತಿಂಗಳ ವೇತನ ಬಾಕಿ, 38 ತಿಂಗಳ ವೇತನ ಬಾಕಿ ಹಾಗೂ 1/1/24ರಿಂದ ನಮ್ಮ ವೇತನ ಹೆಚ್ಚಳದ ಬಗ್ಗೆ ಚರ್ಚೆ ನಡೀತು. ಅಂತಿಮವಾಗಿ ಸರ್ಕಾರದಿಂದ ಮುಖ್ಯಮಂತ್ರಿಗಳು ನಮಗೇನು ಹೇಳಿದರು, 2 ವರ್ಷದ ಅರಿಯರ್ಸ್ ಕೊಡ್ತೇವೆ ಅಂತ ಹೇಳಿದರು. 50% ಅರಿಯರ್ಸ್ ಕೊಡ್ತೀವಿ ಅಂತ ಶ್ರೀನಿವಾಸ ಮೂರ್ತಿ ಕಮಿಟಿ ರೆಕಮೆಂಡ್ ಮಾಡಿದೆ. 2 ವರ್ಷದ ಅರಿಯರ್ಸ್ ಕೊಡೋದಕ್ಕೆ ಅದನ್ನು ಸರ್ಕಾರ ಕಷ್ಟ ಆದರೂ ನಾವು ಕೊಡ್ತೀವಿ. 2 ವರ್ಷ 38 ತಿಂಗಳ ಅರಿಯರ್ಸ್ ಅಲ್ಲಿ ಕೇವಲ 14 ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು. 24 ತಿಂಗಳು ಕೊಡಕ್ ಆಗಲ್ಲ ಅಂತ ಆಗೋದಿಲ್ಲ. ಮತ್ತೆ ಮುಂದಿನ ವೇತನ ಪರಿಷ್ಕರಣೆ ಬಗ್ಗೆನೂ ಏನು ಕಮಿಟ್ಮೆಂಟ್ ಕೊಟ್ಟಿರೋದಿಲ್ಲ. ಸೊ ಅದರಿಂದ ನಾಳೆ ಬೆಳಗ್ಗೆಯಿಂದ ನಮ್ಮ ಮುಷ್ಕರ ಜಾರಿಗೆ ಇರುತ್ತೆ. ಸಿಎಂ ನಾವು ಶ್ರೀನಿವಾಸ ಮೂರ್ತಿ ಕಮಿಟಿ ಏನು ಹೇಳಿದೆ ರೆಕಮೆಂಡೇಶನ್ ಜಾರಿ ಮಾಡ್ತೀವಿ. 1/1/24 ವೇತನ ಬಗ್ಗೆ ಏನು ಮಾತಾಡಿಲ್ಲ. ನಾವೇನು ಹೇಳಿದ್ವಿ, ಅವರು ಅರ್ಧ ರೆಕಮೆಂಡ್ ಮಾಡಿದ್ದಾರೆ, 38 ತಿಂಗಳದ್ದು ಮಾಡಿಲ್ಲ. ಅವ್ರು ಹೇಳಿದ್ರು 14 ತಿಂಗಳದ್ದು. ಬಟ್ 38 ತಿಂಗಳು ನಾವು ಕೆಲಸ ಮಾಡಿದ್ದೀವಿ, ನಮಗೆ 38 ತಿಂಗಳ ಅರಿಯರ್ಸ್ ಕೊಡಬೇಕು. ಸರ್ಕಾರಕ್ಕೆ ಇಟ್ಸ್ ಎ ಪೀನೆಟ್. ಎಲ್ಲರೂ 100ಕ್ಕೆ 100ರಷ್ಟು ನೀವು ಮುಷ್ಕರವನ್ನು ಯಶಸ್ವಿ ಮಾಡಿ ನಿಮ್ಮ ಹಕ್ಕುಗಳನ್ನು ಉಳಿಸ್ಕೋಬೇಕು. 4 ವರ್ಷಕ್ಕೊಮ್ಮೆ ಆಗ್ತಕ್ಕಂಥ ವೇತನ ಪರಿಷ್ಕರಣೆ ಅವಧಿ ಏನಿದೆ ಅದನ್ನು ರಕ್ಷಣೆ ಮಾಡ್ಕೋಬೇಕು. 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. 31% DA ಮರ್ಜ್ ಆಗಿ ವೇತನ ಪರಿಷ್ಕರಣೆ ಆಗಬೇಕು. 38 ತಿಂಗಳ ಕಾಲ ಕೂಡ ಅರಿಯರ್ಸನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ಮುಂದುವರಿಸಿ ಅಂತ ಹೇಳಿ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅವರು 1/1/24ರಿಂದ ವೇತನ ಪರಿಷ್ಕರಣೆ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ. ಅವರು ಏನು ಹೇಳ್ತಾ ಇದ್ದಾರೆ, 1/3/23ರಿಂದ ಹಿಂದಿನ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದೆ, ಅದನ್ನು ಅವರು ಆಧಾರವಾಗಿ ಇಟ್ಕೊಂಡಿದ್ದಾರೆ. 1/1/20ರಿಂದ ಜಾರಿ ಕೊಟ್ಟಿರೋದ್ರಿಂದ ಮಾರ್ಚ್ 2023 ಸಂಬಳವನ್ನು ಕೊಡಲಿಕ್ಕೆ ನೋಟಿಫಿಕೇಶನ್ ಮಾಡಿದ್ದಾರೆ. ಅವರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಸಾರಿಗೆ ನಿಗಮಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಯವ್ರನ್ನ ಕನ್ಫ್ಯೂಸ್ ಮಾಡಿಸಿ 1/1/23 ಅನ್ನೋದನ್ನು ಅವರು ಮುಂದೆ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಜಾರಿಯಾಗಿರೋದು 1/1/2020ರಿಂದ 15% ವೇತನ ಹೆಚ್ಚಳ ಆಗಿದೆ. ಅಂದಿನಿಂದ ನಮಗೆ ಇಂಕ್ರಿಮೆಂಟ್ ಕೊಟ್ಟಿದ್ದಾರೆ. ಮತ್ತು ನಿವೃತ್ತ ನೌಕರರಿಗೆ ಅಂದಿನಿಂದ ಗ್ರ್ಯಾಚುಟಿ ಮತ್ತು ಡಿಫರೆನ್ಸ್ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ಆದ್ದರಿಂದ 1/1/20ರಿಂದಲೇ 31/12/2023 ಅಂದರೆ 4 ವರ್ಷಗಳ ಕಾಲ ಆ ವೇತನ ಪರಿಷ್ಕರಣೆ ಅವಧಿ 1900
58ರಿಂದ ಏನು ಬಂದಿದೆ ಅದನ್ನ ಇವತ್ತ ಮುರಿಲಿಕ್ಕೆ ಉಲ್ಲಂಘನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ನಮಗೆ 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಯಾವುದೇ ಶಿಸ್ತು ಕ್ರಮಕ್ಕೆ ಸಾರಿಗೆ ನಿಗಮಗಳ ನೌಕರರು ಎದುರೋದಿಲ್ಲ, ಹಂಚೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿಂತ 10 ಸ್ಟ್ರೈಕ್ ಮಾಡಿ ಅನುಭವ ಇದೆ. ನಿಮ್ಮ ಗಮನಕ್ಕೆ ಈ ರಾಜ್ಯದಲ್ಲಿ ನಾಳೆ ಬಾರ್ ಡ್ಯೂಟಿ, ಇವತ್ತು ಹೋದ್ರೆ ನಾಳೆ ರಾತ್ರಿಗೆ ಇಳಿಬೇಕಲ್ಲ, ಈಗಲಿಂದಲೇ ಎಫೆಕ್ಟ್ ಆಗ್ತಾ ಇದೆ. ನಾವು ಸಂಬಳ ಮುಷ್ಕರ ಮಾಡುವಂಥ ಸಂದರ್ಭದಲ್ಲಿ ನಾವು ಗೈರು ಹಾಜರಿ ಆಗೋದಕ್ಕೆ ನಾವು ಸಂಬಳ ಕೇಳೋದಿಲ್ಲ. ಅದನ್ನ ಯಾರು ಕೂಡ ವರ್ಕರು ಕೂಡ ಅಪೇಕ್ಷೆ ಪಡೋದಿಲ್ಲ. ಆದರೆ ನಮಗೆ ಹಕ್ಕುಗಳು ಉಳಿಬೇಕು. ಅದರಿಂದ ಅವರು ಯಾವುದೇ ಬೆದರಿಕೆ ಹಾಕಿದ್ರು ಕೂಡ ಸಾರಿಗೆ ನಿಗಮಗಳ ನೌಕರರು. ಇವಾಗ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಇವತ್ತು ನಡೆದಂತಹ ಒಂದು ಸಭೆಯಲ್ಲಿ ಏನು ಚರ್ಚೆಗೆ ಬಂತು? ಈಗ CM ಇವರ ಬೇಡಿಕೆಗಳಿಗೆ ಒಪ್ಪಿಲ್ಲ ಅನ್ನುವಂಥದ್ದಿದೆ. CM ಮನವೊಲಿಕೆ ಮಾಡೋದಕ್ಕೆ ಏನು ಪ್ರಯತ್ನಗಳನ್ನು ಮಾಡಿದ್ರು, ಯಾಕೆ ವಿಫಲವಾಯಿತು ಅನ್ನುವಂಥದ್ದು ಪ್ರಮುಖವಾದಂಥ ಒಂದು ಪ್ರಶ್ನೆ. ಸೊ ವಾಟ್ ನೆಕ್ಸ್ಟ್ ಈಗ? ಹಾಗಾದರೆ ನಾಳೆ ಖಂಡಿತವಾಗಿ KSRTC ಸೇರಿದಂತೆ BMTC, NWKRTC ಅಥವಾ KKRTC ಎಲ್ಲವೂ ಕೂಡ ಬಂದಾಗಿರುತ್ತಾ? ಯಾವ ಬಸ್ಗಳು ಕೂಡ ಈಗ ರಸ್ತೆಗಿಳಿಯೋದಿಲ್ವಾ ಹಾಗಾದರೆ ಕಿರಣ್? ಒಂದು ನಿಮಿಷ ಮಾತಾಡ್ತೀನಿ ಕಿರಣ್. ಇವಾಗ 14 ತಿಂಗಳು ಅರಿಯರ್ಸ್ ಕೊಡಲಿಕ್ಕೆ ಇವತ್ತು ಒಪ್ಪಿದ್ದಾರೆ. ಅಷ್ಟರ ಮಟ್ಟಿಗೆ ಅಡ್ವಾನ್ಸ್ ಆಯಿತು. ಬಟ್ 38 ತಿಂಗಳು ನಾವು ಕೇಳಿದ್ದೀವಿ. ಇನ್ನು 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದರು. ನಾವು ಈಗಲೇ ಮಾತಾಡಿ ಅಂತ ಹೇಳಿದ್ವಿ. ಇವಾಗ ಅವ್ರು ಮಾತಾಡೋಕ್ಕೆ ತಯಾರಿಲ್ಲ. ಅದು ನಾಳೆಯಿಂದ ಸ್ಟ್ರೈಕ್ ಶುರು ಆಗುತ್ತೆ. ಸ್ಟ್ರೈಕ್ ಶುರು ಆದಮೇಲೂ ಅವ್ರು ಮಾತಾಡ್ಬೋದು. ವಿ ಆರ್ ಪ್ರಿಪೇರ್ಡ್ ಫಾರ್ ಇಟ್. ಈಗ ನಾಳೆ ನಿಮ್ಮ ಹೋರಾಟ ನಡೆಯುತ್ತೆ. ಸ್ಟ್ರೈಕ್ ಶುರು ಆಗುತ್ತೆ ಬೆಳಗ್ಗೆ 6 ಗಂಟೆಯಿಂದ. ಈಗ ಎಸ್ಮಾ ಜಾರಿ ಆಗ್ಬೋದು, ಮತ್ತೆ ರಜೆ ಎಲ್ಲನೇ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಜನ ಯಾರು ಸ್ಟ್ರೈಕ್ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿದ್ವಿ. ಬರೋದಿಲ್ಲ ಅಷ್ಟೇ. ಯಾವುದೇ ಅಡೆತಡೆ ಹೆದರಿಕೆಗೆ ಜಗ್ಗಲ್ಲ ಅಂತೀರಂಗಾರೆ ಸಾರಿಗೆ ನೌಕರರು ನಾಳೆ ಹೋರಾಟ ಮಾಡೇ ಮಾಡ್ತೀರಾ? ಖಂಡಿತ ಆಗುತ್ತೆ. ಯಾವುದಕ್ಕೂ ಅಂಜೋದಿಲ್ಲ, ಅಳ್ಕೋದಿಲ್ಲ. ಹೋರಾಟ ಆರಂಭ ಆಗುತ್ತೆ. ಅಲ್ಲ, ಯಾಕೆ ಈ ರೀತಿಯಾದ ಈಗ 14 ತಿಂಗಳದ್ದು ಕೊಡ್ತಿದ್ದೀವಿ ಮಾತ್ರ ಹೇಳ್ತಾರೆ, ಮಿಕ್ಕಿದ ತಿಂಗಳು ಚೌಕಾಸಿ ಮಾಡ್ತಾರೆ ಸರ್ಕಾರದವರು. ಮಾಡಿಕೊಳ್ಳಿ. ಮುಂದೆ ದಿನ ಸಭೆ ಏನಾದ್ರು ಕರಿತೀವಿ ಅಂತ ಹೇಳಿದ್ರೆ ಮನವೊಲಿಕೆ ಪ್ರಯತ್ನ ಮತ್ತೆ ನಡೀತಾ? ಅವ್ರಿಗೆ ಬಿಟ್ಟಿದ್ದು. ಕರೆದ್ರೆ ನಾವು ಬರ್ತೀವಿ. ಓಕೆ. ಈಗಲೂ ವಿಶ್ವಾಸ ಇದೆಯಾ ನಿಮ್ಮ ಒಂದು ಪ್ರಮುಖ ಬೇಡಿಕೆ ಈಡೇರುತ್ತೆ ಅಂತ ಹೇಳಿ? ನಾವು ಕಳ್ಕೊಂಡಿಲ್ಲ, ನಂಬಿಕೆ ಕಳ್ಕೊಂಡಿಲ್ಲ. ಹಿಂದೆ 3 ದಿವಸ ಸ್ಟ್ರೈಕ್ ಆದಮೇಲೆ ಕರೆದ್ರು, ಮಾತಾಡಿದ್ವಿ. ಸಿದ್ದರಾಮಯ್ಯ ಕರೆದು ಸೆಟ್ಲ್ ಮಾಡಿದರು. ಅದರಿಂದ ವಿ ಆರ್ ಪ್ರಿಪೇರ್ಡ್ ಫಾರ್ ಟಾಕ್. ನಾಳೆ ಯಾವುದೇ ರೀತಿಯಾಗಿ KSRTC, BMTC ಬಸ್ಗಳು ರಾಜ್ಯಾದ್ಯಂತ ರಸ್ತೆಗೆ ಇಳಿಯಲ್ವಾಗಾದ್ರೆ? ಇಳಿಯೋದಿಲ್ಲ. ಈಗ ಸರ್ಕಾರ ಕೂಡ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದೆ. ಏನ್ ಮಾಡ್ತಾರೆ ನೋಡ್ಲಿ ಅಂತ ಹೇಳಿ ಅವ್ರಿಗೆ ಬಿಟ್ಟಿದ್ದು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಹೋರಾಟ ನಡೆಯುತ್ತೆ ನಾಳೆ. ಖಂಡಿತ. ಸ್ವರೂಪ ಹೇಗಿರುತ್ತೆ ಅಂತ? ಬಸ್ಗಳು ಯಾವುದೂ ಇರಲ್ಲ ಅಷ್ಟೇ. ಈಗ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತೇಳಿ ಒಂದಷ್ಟು ಜನ ಕ್ಷಮೆ ನಾವು ಬಿಡ್ತೀವಿ. ಅವ್ರ ಸಪೋರ್ಟ್ ಕೇಳ್ತೀವಿ. ಸಾರ್ವಜನಿಕ ಸಾಕಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಅವ್ರಿಗೆ ಕ್ಷಮೆ ಕೇಳ್ತೀರಾ ಹಾಗಾದ್ರೆ? ಖಂಡಿತ. ಯಾಕೆಂದ್ರೆ ತೊಂದರೆ ಆಗುತ್ತೆ. ಬಟ್ ಸರ್ಕಾರದಿಂದ ಸರ್ಕಾರ ನ್ಯಾಯವಾಗಿ ನಡ್ಕೊಂಡಿದ್ರೆ ಅವ್ರಿಗೆ ತೊಂದರೆ ಆಗ್ತಿರಲಿಲ್ಲ. ಬಸ್ ನಡೆಯೋದು. ಈಗ ಸರ್ಕಾರದ ನಡವಳಿಕೆಯಿಂದ ನೀವು ಈಗ ಹೋರಾಟವನ್ನ ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಹೌದು, ಸರ್ಕಾರ ನಮ್ಮ ಮೇಲೆ ಹೊರಿಸಿರೋದು. ಆದ್ರಿಂದ ಜನರಿಗೆ ಏನೇ ತೊಂದರೆ ಆದರೂ ಸರ್ಕಾರ ಜವಾಬ್ದಾರಿ ಅದಕ್ಕೆ. ಈಗ ನಾಳೆ ಯಾವುದೇ ರೀತಿಯಾಗಿ ಸರ್ಕಾರ ಆದೇಶವನ್ನು ಕೊಟ್ಟರು ಕೂಡ ಮಾಡಲೇಬೇಕು ಡ್ಯೂಟಿ ಅಂತ ಹೇಳಿದ್ರು ಕೂಡ ಯಾವುದಕ್ಕೂ ಮಣಿಯಲ್ಲ ನೀವು ನೌಕರರು? ಬರೋದಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಸಾರಿಗೆ ಹೋರಾಟಗಾರಂತ ಅನಂತ್ ಸುಬ್ರಾ ಅವರ ಮತ್ತು ನಾಳೆ ಯಾವುದೇ ರೀತಿಯಾಗಿ ಒತ್ತಡ ಬಂದರೂ ಕೂಡ ನಾವು ಮಣಿಯಲ್ಲ, ನಮ್ಮ ಹೋರಾಟ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ TV9 ಬಳಿ ಹಂಚಿಕೊಳ್ತಾ ಇರುವಂತ ಕ್ಯಾಮರಾ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.